ಹಲೋ ಸ್ನೇಹಿತರೆ, ಗೀತಾ ಸೀರಿಯಲ್ನ ಅಪ್ಡೇಟನ್ನು ನೋಡೋಣ. ಸೀರಿಯಲ್ ಅಪ್ಡೇಟ್ಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಜಯನನ್ನ ರುದ್ರಾಪುರದ ಊರ ಜನ ಸಾಯಿಸ್ತಾರಾ? ಮತ್ತೆ ಗೀತಾ ತನ್ನ ಸುತ್ತ ಇರೋ ಬೆಂಕಿಲಿ ಬೆಂದು ಸಾಯ್ತಾಳ ಅಂತ ನೋಡೋಣ. ಗೀತಾ ತನ್ನ ಸುತ್ತ ಇದ್ದ ಬೆಂಕಿನ ಆರಿಸೋದಕ್ಕಾಗದೆ ಕಾಲಿನಿಂದ ಹುಲ್ಲನ್ನು ದೂರನೇ ದೂಡ್ತಾ ಇದ್ಲು. ಆದರೂ ಬೆಂಕಿ ಹತ್ತಿರನೇ ಬರ್ತಾ ಇತ್ತು. ಅವಳು ಜೋರಾಗಿ ಕೂಗಿಕೊಳ್ತಾ ಇದ್ಲು, ಯಾರಾದರೂ ನನ್ನನ್ನು ಕಾಪಾಡಿ ಅಂತ. ಆದರೆ ಬೆಂಕಿ ಜಾಸ್ತಿ ಆಗ್ತಾನೆ ಇತ್ತು. ಅದರ ಊರಿನ ಅವಳಿಗೆ ತಡ್ಕೊಳ್ಳಿಕ್ಕೆ ಆಗ್ತಾ ಇರಲಿಲ್ಲ. ಊರ ಜನ ವಿಜಿ ಬಗ್ಗೆ, ಸೂರ್ಯಪ್ರಕಾಶ್ ಬಗ್ಗೆ ಮಾತನಾಡಿಕೊಳ್ತಾ ಬರ್ತಾ ಇರೋವಾಗ ಮನೆಯಿಂದ ಹೊರಗಡೆ ಹೊಗೆ ಬರೋದನ್ನು ನೋಡಿ ಊರ ಜನ ಭಯ ಪಡ್ತಾರೆ. ಅಯ್ಯೋ, ಬೆಂಕಿ ಬಿದ್ದಿದೆ ಅನಿಸುತ್ತೆ ಅಂತ ಕೂಡಲೇ ಬಾಗಿಲು ತೆಗೆದು ಒಳಗೆ ಬರ್ತಾರೆ. ಒಳಗೆ ಬಂದಾಗ ಗೀತಾ ಜೋರಾಗಿ ನನ್ನನ್ನು ಕಾಪಾಡಿ ಅಂತ ಕಿರಿಸ್ತಾ ಇದ್ಲು. ಕೂಡಲೇ ಅಲ್ಲಿದ್ದವರು ಬೆಂಕಿನ ಆರಿಸ್ತಾರೆ. ಮತ್ತೆ ಕಟ್ಟಿ ಹಾಕಿದ್ದ ಗೀತಾಳನ್ನು ಹಗ್ಗದಿಂದ ಬಿಡಿಸ್ತಾರೆ. ಮತ್ತೆ ಮಾತಾಡ್ತಾರೆ, ಇವಳು ಅವನ ಜೊತೆ ಬಂದಿರೋ ಹುಡುಗಿ ಅಲ್ವಾ, ಇವಳನ್ನು ಕೂಡ ಹೇಳ್ಕೊಂಡ್ರು ನಡೀರಿ, ಅವನನ್ನು ಅಲ್ಲಿ ಕಟ್ಟಿ ಹಾಕಿದ್ದಾರೆ, ಇವಳನ್ನು ಇಲ್ಲಿ ಕಟ್ಟಿ ಹಾಕಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಗೀತಾ ಹೇಳ್ತಾಳೆ, ವಿಜಿನ ಕಟ್ಟಿ ಹಾಕಿದಾರಾ? ಯಾಕೆ ಕಟ್ಟಿ ಹಾಕಿದ್ದಾರೆ? ನನ್ನನ್ನು ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಗೀತಾಳಿಗೆ ಏನೂ ಸತ್ಯ ಗೊತ್ತಿರೋದಿಲ್ಲ. ವಿಜಯ್ ಕೂಡ ಮೋಸಕ್ಕೆ ಬಲಿಯಾಗಿದ್ದಾನೆ ಅನ್ನೋದು ಗೀತಾಳಿಗೆ ಗೊತ್ತಿರೋದಿಲ್ಲ. ಗೀತಾಳನ್ನು ಕೂಡ ವಿಜಯ್ ಹತ್ರ ಆ ಊರ ಜನರು ಕರ್ಕೊಂಡು ಹೋಗ್ತಾರೆ. ಶಂಕರಪ್ಪನನ್ನು ಕಟ್ಟು ಹಾಕಿದ್ದ ಆಳುಗಳು ಫೋನ್ನಲ್ಲಿ ಮಾತಾಡ್ತಾ ದೂರ ಹೋದಾಗ ಶಂಕರಪ್ಪ ಇನ್ನೊಂದು ಕಡೆ ಇದ್ದ ಕುಡುಕೋಲಿನಿಂದ ತನ್ನ ಹಗ್ಗವನ್ನು ಕತ್ತರಿಸಿಕೊಂಡು ನಾನು ಈಗಲೇ ತಪ್ಪಿಸ್ಕೊಂಡ್ರೆ ಒಳ್ಳೆಯದು ಅಂತ ಹೇಳಿ ಅಲ್ಲಿಂದ ಕೂಡಲೇ ತಪ್ಪಿಸಿಕೊಳ್ತಾನೆ. ಅಲ್ಲಿಗೆ ಬಂದ ಆಳುಗಳು ನೋಡಿದಾಗ ಅಲ್ಲಿ ಶಂಕರಪ್ಪ ಇರೋದಿಲ್ಲ. ಶಂಕರಪ್ಪ ಹೇಗೋ ಆ ಆಳುಗಳಿಂದ ಬಚಾವಾಗಿದ್ದ. ಇಲ್ಲಿ ವಿಜಿಗೆ ಧರ್ಮಪಾಲನ ಸತ್ಯ ಗೊತ್ತಾಗಿ ಒಂದು ಕಡೆ ಸಿಟ್ಟು ಬರ್ತಾ ಇದ್ರು, ಇನ್ನೊಂದು ಕಡೆ ತನ್ನ ಅಸಹಾಯಕ ಸ್ಥಿತಿಯಿಂದ ಬೇಜಾರಾಗ್ತಾ ಇತ್ತು. ವಿಜಿ ಏನೇ ಸತ್ಯ ಹೇಳಿದ್ರು ಆ ಸತ್ಯನ ನಂಬೋ ಪರಿಸ್ಥಿತಿಯಲ್ಲಿಲ್ಲ ಆ ಊರ ಜನಗಳು. ಅವರು ಧರ್ಮಪಾಲನ ನಾಟಕವನ್ನೇ ನಿಜ ಅಂತ ನಂಬ್ಕೊಂಡು ಬಂದಿದ್ರು. ವಿಜಯ್ ಸಿಟ್ಟಿನಲ್ಲೇ ಹೇಳ್ತಾನೆ, ನನಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿದ್ದು ನೀವೇ, ಆ ಒಂಟಿ ಮನೆ ಹತ್ರ ರೌಡಿಗಳಿಂದ ಕಾಪಾಡಿದ್ದು ನೀವೇ, ನಾನು ಈ ಕಂಠಿಹಾರದ ಹುಡುಕಾಟದಲ್ಲಿದ್ದಾಗ ಅದರ ಹುಡುಕಾಟಕ್ಕೆ ಸಹಾಯ ಮಾಡಿದ್ದು ನೀವೇ ಅಂತ ಎಲ್ಲ ಸತ್ಯನೂ ಹೇಳ್ತಾನೆ. ಅದಕ್ಕೆ ಧರ್ಮಪಾಲ ಏನೂ ಗೊತ್ತಿಲ್ಲದೆ ಇರೋ ಥರ ಹೇಳ್ತಾನೆ, ನೋಡ್ರಪ್ಪ, ಮಾಡೋ ಮೋಸ ಮಾಡಿಬಿಟ್ಟು ಈಗ ಎಲ್ಲ ನನ್ನ ತಲೆ ಮೇಲೆ ಹಾಕ್ತಾ ಇದ್ದಾನೆ. ಧರ್ಮಪಾಲ ಗುಡಿಯನಿಗೆ ಸನ್ನೆ ಮಾಡ್ತಾರೆ. ಗುಡಿಯ, ಏನಪ್ಪ ನೀನು ನಮ್ಮ ದನಿಗಳ ಮೇಲೆ ಈ ಥರ ಎಲ್ಲ ಆರೋಪ ಮಾಡ್ತಾ ಇದೆಯಾ? ನಮ್ಮ ದನಿಗಳು ಈ ಊರಿಗೆ ದೇವರಿದ್ದ ಹಾಗೆ, ಆ ಥರ ಎಲ್ಲ ಮಾತಾಡಬಾರ್ದು ಅಂತ ಹೇಳಿ ಬನ್ರೋ ಅಂತ ಹೇಳಿ ಊರ ಜನಗಳ ಕೈಯಲ್ಲಿ ವಿಜಿಗೆ ಸರಿಯಾಗಿ ಹೊಡೆಸ್ತಾರೆ. ವಿಜಿಗೆ ಆ ಊರವರು ಸರಿಯಾಗಿ ಹೊಡೆದಿದ್ರು. ಅವರ ಹೊಡೆತಕ್ಕೆ ವಿಜಿ ಪ್ರಜ್ಞೆ ಕಳ್ಕೊಂಡಿದ್ದ. ಧರ್ಮಪಾಲನ ಆಳುಗಳು ಶಂಕರಪ್ಪ ತಪ್ಪಿಸಿಕೊಂಡು ಹೋಗಿರುವ ವಿಷಯನ ಗುಡಿಯನಿಗೆ ಫೋನ್ ಮಾಡಿ ಹೇಳ್ತಾರೆ. ಗುಡಿಯ ಮೆಲ್ಲ ಧರ್ಮಪಾಲನ ಹತ್ರ ಬರ್ತಾನೆ. ಅವನಿಗೆ ಧರ್ಮಪಾಲನ ಹತ್ರ ಹೇಗೆ ಮಾತಾಡೋದು, ಹೇಗೆ ಆ ವಿಷಯನ ಹೇಳೋದು ಅಂತ ಭಯ ಆಗ್ತಾ ಇತ್ತು. ಗುಡಿಯ ಧರ್ಮಪಾಲನ ಹತ್ರ ಹೇಳ್ತಾನೆ, ಧನಿಗಳೇ, ಶಂಕರಪ್ಪ ತಪ್ಪಿಸ್ಕೊಂಡಿದ್ದಾನಂತೆ. ಅದನ್ನು ಕೇಳಿ ಧರ್ಮಪಾಲನಿಗೆ ಶಾಕ್ ಆದರೂ ಅವರಿಗೆ ಸರಿಯಾಗಿ ಬೈತಾನೆ. ಒಂದು ಹೇಳಿದ ಕೆಲಸ ಒಂದು ಮಾಡಲಿಕ್ಕಾಗಲ್ಲ. ಆ ಶಂಕರಪ್ಪ ಬಂದು ಇವನ ಜೊತೆ ಸೇರಿಕೊಂಡ್ರೆ ನಮ್ಮ ಸತ್ಯ ಎಲ್ಲ ಬಯಲಾಗುತ್ತೆ. ಆಮೇಲೆ ಈ ಊರ ಜನನೇ ನಮ್ಮನ್ನು ಸಾಯಿಸ್ತಾರೆ. ಅದಕ್ಕಿಂತ ಮೊದಲು ನಾವೇ ಇವನನ್ನು ಸಾಯಿಸಿಬಿಡಬೇಕು. ಆವಾಗ ಗುಡಿಯ ಹೇಳ್ತಾನೆ, ಹಾಗಾದರೆ ಈ ಊರ ಜನರೇ ಇವನನ್ನು ಸಾಯೋ ಹಾಗೆ ಮಾಡ್ಲಾ, ಮತ್ತೆ ಇವನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸ್ಲಾ ಅಂತ ಹೇಳ್ತಾನೆ. ಜೊತೆಗೆ ವಿಜಿಗೆ ಪ್ರಜ್ಞೆ ಬರುತ್ತೆ. ಪ್ರಜ್ಞೆ ಬಂದ ವಿಜಿ ನೀರು ಕೇಳ್ತಾನೆ, ಯಾರಾದರೂ ಸ್ವಲ್ಪ ನೀರು ಕೊಡಿ ಅಂತ. ಆದರೆ ಊರವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ. ಧರ್ಮಪಾಲ ವಿಜಿನ ಸಾಯಿಸ್ತಾನ? ಗೀತಾ ಮತ್ತು ಶಂಕರಪ್ಪ ಅಲ್ಲಿಗೆ ಬರ್ತಾರಾ ಅನ್ನೋದನ್ನು ಮುಂದೆ ನೋಡೋಣ.